ಮನಿ ಮಾತು ಕನ್ನಡ ಚಾನಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ಈ ದಿನ ನಾವು 1989ರಲ್ಲಿ ಜವಾಹರ್ಲಾಲ್ ನೆಹರು ಅವರ ಜನ್ಮ ಶತಾಬ್ದಿಗೆ ಸಂಬಂಧಪಟ್ಟಂತಹ ಈ ಒಂದು ಕಾಯಿನ್ ಏನಿದೆಯೋ ₹1 ಒಂದು ಕಾಯಿನು. ಇದು ನೋಡ್ರಿ, ₹1 ಅಂತ ಇದೆ, ರೂಪಾಯಿ ಅಂತ ಇದೆ, ಭಾರತ್ ಅಂತ ಇದೆ, ಇಂಡಿಯಾ ಅಂತ ಇದೆ. ಇದು ಮುಂಭಾಗ, ನಾಣ್ಯದ ಮುಂಭಾಗ. ನಮ್ಮ ಈ ಒಂದು ಎಂಬ್ಲಮ್ನ ಕೆಳಗಡೆ ಸತ್ಯಮೇವ ಜಯತೆ ಅಂತ ಇದೆ. ಈ ಒಂದು ಡಿಸೈನ್ನ ನೀವು ನೋಡ್ತಾ ಇದ್ದೀರಾ. ಹಿಂದ್ಗಡೆ ನೆಹರು ಅವರ ಪೋರ್ಟ್ರೇಟ್ ಇದೆ ಮತ್ತು ಅವರ ಸೆಂಚುನರಿ ಮತ್ತು ಜನ್ಮಶತಿ ಅಂತಕ್ಕಂಥದ್ದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಕಾಯಿನ್ ನೀವು ನೋಡ್ತಾ ಇದ್ದೀರಲ್ವಾ, ಹೈದರಾಬಾದ್ನ ಕಾಯಿನ್. 1989ರ ಕೆಳಗಡೆ ಸ್ಪಷ್ಟವಾಗಿ ಸ್ಟಾರ್ ಮಿಂಟ್ ಮಾರ್ಕ್ ಕಾಣಿಸ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇದ್ದೀರೇನು, ಇಲ್ಲಿ ಕಾಣಿಸ್ತಾ ಇದೆ ನೋಡಿರಿ, 1989ರ ಕೆಳಗಡೆ ಸ್ಟಾರ್ ಮಿಂಟ್ ಮಾರ್ಕ್ ಕಾಣಿಸ್ತಾ ಇದೆ. ಒಟ್ಟು 4 ಮಿಂಟ್ಗಳಿಂದ ಬಂದಿತ್ತು ಈ ಒಂದು ಕಾಯಿನ್. ಬಾಂಬೆ, ಕಲ್ಕತ್ತಾ, ಹೈದರಾಬಾದ್ ಮತ್ತು ನೋಯ್ಡಾ. ಹಳೆಯ ಮಿಂಟ್ಗಳಾದಂತಹ ಹೈದರಾಬಾದ್, ಕಲ್ಕತ್ತಾ ಮತ್ತು ಬಾಂಬೆ ಅಥವಾ ಮುಂಬೈ ಮಿಂಟ್ನಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ನಾಣ್ಯಗಳು ಮಿಂಟ್ ಆಗಿದ್ವು. ಆ ಕಾರಣದಿಂದ ಕಡಿಮೆ ಸಂಖ್ಯೆಯಲ್ಲಿ, ಅಂದರೆ ಅತ್ಯಂತ ಅಪರೂಪದ ಕಾಯನ್ನು ಇದರಲ್ಲಿ ಬಂದು ನೋಯ್ಡಾ ಮಿಂಟಿದ್ದು. ನೋಯ್ಡಾ ಅಂದರೆ ಇಲ್ಲಿ ದಟ್ಟವಾದಂತಹ ಒಂದು ಏನಿರುತ್ತೆ, ಡಾಟ್ ಮಿಂಟ್ ಮಾರ್ಕ್ ಇರುತ್ತೆ. ಹೈದರಾಬಾದ್ ಮಿಂಟಲ್ಲಿ ಈ ರೀತಿ ಸ್ಟಾರ್ ಇದ್ದರೆ, ಮುಂಬೈ ಮಿಂಟಲ್ಲಿ ಇಲ್ಲಿ ನೋಡ್ತಿದ್ದೀರಲ್ಲ, ಚಿಕ್ಕದಾಗಿರ್ತಕ್ಕಂತಹ ಒಂದು ಡೈಮಂಡ್ ಮಿಂಟ್ ಮಾರ್ಕ್ ಇದೆ. ಇದು ಡಾಟ್ ಥರ ಕಾಣಿಸಿದ್ರು ಕೂಡ ಇದು ಡಾಟ್ ಅಲ್ಲ, ಡೈಮಂಡ್ ಮಿಂಟು. ಇದರಲ್ಲೇ ಇನ್ನೊಂದು ವಿಧದಲ್ಲಿ ಸ್ವಲ್ಪ ದೊಡ್ಡದಾದಂತಹ ಡೈಮಂಡ್ ಮಾರ್ಕ್, ಇದು ಕೂಡ ಚಿಕ್ಕದೆ. ಇಲ್ಲಿ ನೋಡ್ರಿ, ಕಾಣಿಸ್ತಾ ಇದೆ ನೋಡ್ರಿ, ದೊಡ್ಡದಾದಂತಹ ಒಂದು ಡೈಮಂಡ್ ಮಿಂಟ್ ಮಾರ್ಕ್ ಕಾಣಿಸ್ತಾ ಇದೆ. ಏನು ಮಿಂಟ್ ಮಾರ್ಕ್ ಕಾಣಿಸ್ತಾ ಇಲ್ಲ ಅಂದರೆ, ಏನು ಇಲ್ಲಿ ಮಿಂಟ್ ಮಾರ್ಕ್ ಕಾಣಿಸ್ತಿದ್ರೆ ಕಲ್ಕತ್ತಾ, ಡೈಮಂಡ್ ಮಿಂಟ್ ಮಾರ್ಕ್ ಕಾಣಿಸ್ತಿದ್ರೆ ಅದು, ಮತ್ತು ರೌಂಡ್ ಶೇಪ್ ಕಾಣಿಸ್ತಾ ಇದ್ದರೆ ಅದು ನೋಯ್ಡಾದ್ದು. ಈಗ ಕೆಲವು ಕೂಡ UNC ಕಂಡೀಷನಲ್ಲಿ ಒಂದು ₹50 ಬೆಲೆ ಬಾಳ್ತಕ್ಕಂಥ ಕಾಯಿನ್ಗಳು. ಮೊದಲೇ ಹೇಳ್ದಂಗೆ 1988ರಲ್ಲೇ ಕಾರ್ಯಾರಂಭ ಮಾಡ್ತು ನೋಯ್ಡಾ ಮಿಂಟ್ ಮಾರ್ಕು. ಅದರಲ್ಲಿ ಈ ಥರದ ಕಾಪರ್ ನಿಕಲ್ ಕಾಯಿನ್ಗಳು ತುಂಬ ಕಡಿಮೆ ಸಂಖ್ಯೆಯಲ್ಲಿ ಮಿಂಟ್ ಆದವು. ಆ ಕಾರಣದಿಂದ ಈ ನೆಹರು ಅವರ ಕಾಯಿನ್ಗಳು ಕೂಡ ಈ ಮಿಂಟಿಂದ ಬಂದಿದ್ದರೂ ಕೂಡ ಅವು ಕೂಡ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಮಿಂಟ್ ಆದವು. ಅದನ್ನು ಗುರುತಿಸೋದು ಹೇಗೆಂದರೆ, ಈ 1989 ಅಂತಿದೆಯಲ್ಲ, ಮಧ್ಯದಲ್ಲಿ ದೊಡ್ಡ ಡಾಟ್ ಮಾರ್ಕ್, ಇದು ಚಿಕ್ಕದಿದೆಯಲ್ಲ, ಸ್ವಲ್ಪ ದೊಡ್ಡದಾದಂಥ ಡಾಟ್ ಇರುತ್ತೆ. ಇನ್ನೊಂದು ಒಂದು ಇದೇನಪ್ಪ ಅಂದರೆ, ಇಲ್ಲಿ ಒಂದು ರೀತಿಯ ಹಳ್ಳದ ಥರ, ಅಂದರೆ ಒಂದು ಸರ್ಕಲ್ ಇಲ್ಲಿ ಏರ್ಪಡುತ್ತೆ. ಇಲ್ಲಿ ಈ ಸೆಂಚುನರಿ ಕೆಳಗಡೆಯಿಂದ ಒಂದು ಸರ್ಕಲ್ಲು, ಇನ್ನೊಂದು ಸರ್ಕಲ್ಲು, ಸ್ವಲ್ಪ ತಗ್ಗು ಇಲ್ಲಿ ಏರ್ಪಾಟಾಗಿರುತ್ತೆ. ಮುಂಬೈ ಮಿಂಟ್ನ ಕಾಯಿನ್ ನೋಡಿಬಿಟ್ಟು ಇದು ಮೋಸ್ಟ್ಲಿ ನೋಯ್ಡಾ ಮಿಂಟ್ ಮಾರ್ಕ್ ಇರಬೇಕು, ಅಪರೂಪದ ಕಾಯಿನ್ನು ಅಂತ ಅಂದ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಆ ಕಾಯಿನ್ ಹೇಗಿರುತ್ತಪ್ಪ ಅಂದರೆ, ಈ ಒಂದು ಇಲ್ಲೊಂದು ಸರ್ಕಲ್ ಆಗಿರುತ್ತೆ, ಏರ್ಪಟ್ಟಿರುತ್ತೆ. ಈ ಸೆಂಚುನರಿ ಕೆಳಗಡೆ ಅಂತೂ ಸ್ಪಷ್ಟವಾಗಿ ಇಲ್ಲೊಂದು ಗೆರೆ ಇರುತ್ತೆ. ಆ ಥರದ ಕಾಯನ್ನು ನೋಯ್ಡಾ ಮಿಂಟ್ನ ಗುರುತಿಸೋದಕ್ಕೆ ಒಂದು ಇಲ್ಲಿ ಡಾಟ್ ಇರಬೇಕು ದೊಡ್ಡದಾಗಿ. ಇದು ಸುತ್ತಲೂ ಕೂಡ ಇನ್ನೊಂದು ಸರ್ಕಲ್ಲು, ಒಂದು ಸರ್ಕಲ್ ಆಲ್ರೆಡಿ ಇದೆಯಲ್ಲ ಮುಂದೆ ಮೇಲ್ಭಾಗ, ಇಲ್ಲೊಂದು ಸರ್ಕಲ್ಲು ಅಲ್ಲಿ ಏರ್ಪಡಿರುತ್ತೆ, ಸ್ವಲ್ಪ ತಗ್ಗಿರುತ್ತೆ. ಇದು ಈ ಮೇಲಕ್ಕೆ ಎದ್ದ ಹಾಗೆ ಕಾಣಿಸುತ್ತೆ. ಯಾವುದು ಸೆಂಚುನರಿ, ನೆಹರು ಅಂತಕ್ಕಂಥದ್ದು, ಇಲ್ಲಿ ಜವಾಹರ್ಲಾಲ್ ಅಂತಕ್ಕಂಥದ್ದು, ಇವೆಲ್ಲವೂ ಕೂಡ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಇದ್ದಾವೇನೋ ಅಂತ ಅನಿಸುತ್ತೆ. ಇದರ ಬೆಲೆ ನಾನು ಮೊದಲೇ ಹೇಳ್ದಂಗೆ ಈ 3 ಮಿಂಟ್ಗಳಿಂದ ₹40-50 ಬೆಲೆ ಇದ್ದರೆ, ನೋಯ್ಡಾದಿಂದ ಫೈನ್ ಕಂಡೀಷನಲ್ಲೇ, ಅಂದರೆ ಅದು ಹೇಗಿದ್ದರೂ ಕೂಡ, ಅದು ಇದಕ್ಕಿಂತ ಸ್ವಲ್ಪ ಬಳಕೆಯಾಗಿರ್ತಕ್ಕಂಥ ಕಾಯಿನ್ ಆಗಿದ್ದರೂ ಕೂಡ ಅದರ ಬೆಲೆ ₹500 ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ವೆರಿ ಫೈನಲ್ಲಿ ₹800, ಎಕ್ಸ್ಟ್ರೀಮ್ಲಿ ಫೈನಲ್ಲಿ ಅದು ₹1500 ಬೆಲೆ ಬಾಳುತ್ತೆ. ಮತ್ತು UNC ಕಂಡೀಷನಲ್ಲಿ ಬುಕ್ಕಲ್ಲಿ ನಿಮಗೆ ₹3000 ಕೊಟ್ಟಿದ್ದಾರಂತೆ, ಆದರೆ ಹೊರಗಡೆ ನ್ಯೂಸ್ಮೆಟಿಕ್ ಮಾರ್ಕೆಟಲ್ಲಿ ₹4000, ₹5000ವರೆಗೂ ಕೂಡ ಇದರ ಬೆಲೆ ಹೋಗಿದೆ. ಅಂದರೆ ಇವೆಲ್ಲವೂ ಕೂಡ ಇಷ್ಟ ಕಾಯಿನ್ಗಳನ್ನ ನೀವು ನೋಡ್ತಾ ಇದ್ದೀರಾ. ಇದರಲ್ಲಿ ಯಾವುದೂ ಕೂಡ ನೋಯ್ಡಾ ಮಿಂಟ್ ಮಾರ್ಕ್ನ ಕಾಯಿನ್ ಇಲ್ಲ. ಮುಂಬೈ, ಕಲ್ಕತ್ತಾ ಮತ್ತು ಹೈದರಾಬಾದ್ನ ಕಾಯಿನ್ಗಳು ಮಾತ್ರ ಇಲ್ಲಿ ನಾವು ನೋಡೋದಕ್ಕೆ ಸಿಗ್ತವೆ. ನೀವು ಆ 3 ಕಾಯಿನ್ಗಳನ್ನ ಕೂಡ ನೀವು ಈಗ ನೋಡಿದ್ರಿ ಕೂಡ. ಆದರೆ ಅವೆಲ್ಲವೂ ಕೂಡ ಕಾಮನ್ ಕಾಯಿನು, ತೀರಾ ಅಪರೂಪದ ಕಾಯಿನು. ಈ ರೀತಿಯ ಕಾಯಿನ್ಗಳು ನಿಮ್ಮಲ್ಲಿ ಇದ್ದರೆ, ಸಂಗ್ರಹದಲ್ಲಿದ್ದರೆ, ಅವನ್ನು ನೀವು ಜೋಪಾನ ಮಾಡಿಡಿ. ಯಾವುದೇ ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಅದನ್ನು ಈಸಿಯಾಗಿ ನಾವೇನು ಮಾಡ್ಬೋದು, ₹3,000-3,500, ₹4,000ವರೆಗೂ ಕೂಡ ಅದನ್ನು ನಾವು ಮಾರಾಟ ಮಾಡಬಹುದು UNC ಕಂಡೀಷನ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.